ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ ಅಕ್ಕಿಯಿಂದ ಮಾಡುವಂತಹ ಸಂಡಿಗೆನ ತೋರಿಸ್ಕೊಡ್ತೀನಿ. ಸೊ ನೋಡಿ, ಎಷ್ಟು ಈಸಿಯಾಗಿ ಮಾಡ್ಬೋದು. ಇದನ್ನ ಒಂದು ವರ್ಷಗಳ ಕಾಲ ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರು ಇದು ಹಾಳಾಗಲ್ಲ. ಸೊ ಮಳೆಗಾಲದಲ್ಲಿ ಈ ತರದ ಪದಾರ್ಥನ ಮಾಡೋಕ್ಕಾಗದೇ ಇರೋ ಕಾರಣ ಈ ತರ ಬೇಸಿಗೆ ಟೈಮಲ್ಲಿ ಈ ತರದ ಸಂಡಿಗೆಗಳನ್ನ ಮಾಡಿ ಇಟ್ಕೋಬಹುದು. ಸೊ ನೋಡಿ, ಇವತ್ತು ನಾನು ಈ ತರದ ಸಂಡಿಗೆನ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಇಲ್ಲಿಗೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಸಬ್ಬಕ್ಕಿನ ತಗೊಂಡಿನಿ. ಅದನ್ನ ನೈಸ್ ಆಗಿ ರುಬ್ಕೋಬೇಕು. ನಾವು ಸಬ್ಬಕ್ಕಿನ 2 ಸ್ಪೂನ್ ಹಾಕ್ಬೇಕು. ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ, ಅದು ಗಟ್ಟಿಯಾಗುತ್ತೆ. ನೋಡಿ, ಇದಾದ್ಮೇಲೆ ಒಂದು 10 ರಿಂದ 15 ನೀವು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕೊಂಡು ಈ ತರ ತರತರಿಯಾಗಿ ರುಬ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ 1 ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ನಿಮ್ಮನೇಲಿ ಯೂಸ್ ಮಾಡುವಂತಹ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡಬಹುದು. ಸೊ ಇದನ್ನ ಒಂದು ಬೌಲಿಗೆ ಹಾಕೊಂಡು ಅದಕ್ಕೆ ನೀರನ್ನ ಹಾಕಿ ಇದನ್ನ ಚೆನ್ನಾಗಿ ಗಂಟಿಲ್ದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈ ತರ 1-1.5 ಬೌಲ್ ಅಷ್ಟು ನೀರನ್ನ ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಸೊ ನೋಡಿ, ನಾವು ಈ ತರ ಫಸ್ಟ್ ತಣ್ಣೀರಲ್ಲಿ ಈ ತರ ಮಿಕ್ಸ್ ಮಾಡ್ಕೊಳೋದ್ರಿಂದ ನಾವು ನೆಕ್ಸ್ಟ್ ಇದನ್ನ ಬಿಸಿ ನೀರಿಗೆ ಹಾಕಿದಾಗ ಗಂಟು ಆಗೋದಿಲ್ಲ. ಇಲ್ಲ ಅಂದ್ರೆ ಸೊ ಗಂಟಾಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಈ ತರ ನೀಟಾಗಿ ಒಂದು ಬೀಟರ್ ಸಹಾಯದಿಂದ ಇದನ್ನೆಲ್ಲ ಗಂಟನ್ನ ನೀಟಾಗಿ ಬೀಟ್ ಮಾಡ್ಬೇಕು. ಸೊ ನೋಡಿ, ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವಿವಾಗ ಸಬ್ಬುದಾನನ್ನು ಅಂದ್ರೆ ಸಬ್ಬಕ್ಕಿನ ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇವೆರಡೂ ಪದಾರ್ಥನ ಹಾಕಿ ಗಂಟಿಲ್ದೆ ಇರೋ ರೀತಿ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ತರ ಕನ್ಸಿಸ್ಟೆನ್ಸಿಲಿ ಕರೆಕ್ಟ್ ಅಳತೆಲಿ ಇರಬೇಕು. ಇದಾದ್ಮೇಲೆ ಇವಾಗ ಮಾಡೋದು ಯಾವ ರೀತಿ ಸಂಡಿಗೆನ ಅಂತ ನೋಡೋಣ. ಮೊದಲು ಈ ತರ ದಪ್ಪ ತಳದ ಪಾತ್ರೆನ ತಗೊಂಡು ಅದನ್ನ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ನಾವು ಒಂದು 2 ಲೀಟರ್ ಅಷ್ಟು ನೀರನ್ನ ಹಾಕೋಬೇಕು. ನಿಮಗೆ ಅಳತೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಯಾವ ಬೌಲಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀರೋ ಅದರಲ್ಲಿ ಒಂದು 14 ಬೌಲ್ ಅಷ್ಟು ನೀರನ್ನ ಹಾಕೋಬೇಕು. ಸೊ ನೀರನ್ನ ಹಾಕಿ ಅದಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ಬೇಕು. ಉಪ್ಪನ್ನ ಜಾಸ್ತಿ ಹಾಕ್ಬಾರ್ದು, ಇದು ಉಪ್ಪು ಜಾಸ್ತಿ ಹಿಡಿಯದೆ ಇರೋ ಕಾರಣ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ಬೇಕು. ಉಪ್ಪು ಹಾಕಿ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ನೀರು ಚೆನ್ನಾಗಿ ಮಳ್ಬೇಕು. ಆ ತರ ಇದನ್ನ ಬಿಡಬೇಕು. ನೋಡಿ, ಈ ತರ ಚೆನ್ನಾಗಿ ಬಿಸಿ ಆದ್ಮೇಲೆ ಇವಾಗ ನಾವೇನು ಅಕ್ಕಿ ಹಿಟ್ಟಿನ ಮಿಶ್ರಣ ಕಲ್ಸಿಟ್ಕೊಂಡಿದ್ವಲ್ಲ ಅದನ್ನ ಈ ಬಿಸಿ ನೀರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬೇಕು. ನಾವು ಸ್ವಲ್ಪನೂ ಕೂಡ ಕೈಯನ್ನ ಬಿಡದೇ ಇರೋ ರೀತಿ ನೀಟಾಗಿ ಈ ತರ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪನೂ ಗಂಟಾಗಲ್ಲ. ಸೊ ಇದಾದ್ಮೇಲೆ ನೀಟಾಗಿ ಈ ತರ ನಾವು ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಅದು ಯಾವ ರೀತಿ ಅಂದ್ರೆ ಈ ತರ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿ ಬರೋ ರೀತಿ ನಾವು ಇದನ್ನ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಒಂದು ಕುದಿ ಬರ್ಬೇಕು, ಅಲ್ಲೇವರೆಗೂ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಸೊ ಇದು ಕುದಿ ಬಂದ್ಮೇಲೆ ಇದನ್ನ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಒಂದ್ 10 ರಿಂದ 15 ನಿಮಿಷಗಳ ಕಾಲ ಅಂತೂ ಚೆನ್ನಾಗಿ ಇದನ್ನ ನಾವು ಕುದಿಸ್ಬೇಕು. ನೋಡಿ, ಈ ತರ ಇದು ಕುದಿ ಬರ್ಬೇಕು. ಇದೆಲ್ಲ ಇಟ್ಟು ಗಟ್ಟಿ ಆದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನ ತುಂಬಾ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬಾ ತೆಳ್ಳಗೂ ಮಾಡ್ಕೋಬಾರ್ದು. ಕರೆಕ್ಟಾಗಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟೇ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ಇದನ್ನ ಕುದಿಸ್ಬೇಕು. ನಾವೆಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಸಂಡಿಗೆ ಬೇಯುತ್ತೆ. ಇಲ್ಲ ಅಂದ್ರೆ ಅದೇನಾಗುತ್ತೆ, ನಾವು ಸಂಡಿಗೆ ಮಾಡಿದಾಗ ಅದು ಹಾಳಾಗುತ್ತೆ, ಬಹಳ ದಿನಗಳ ಕಾಲ ಇಡೋದಕ್ಕೆ ಆಗಲ್ಲ. ಸೊ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದಿಲ್ಲ, ಈ ತರ ಸೌಟ್ ಮೇಲೆ ಈ ತರ ಒಂದ್ ಲೈನ್ ಅನ್ನ ನಾವು ಹಾಕಿದ್ರೆ ಅದು ಕರೆಕ್ಟ್ ಆಗಿ ಅದಕ್ಕೆ ಅಂಟ್ಕೋಬಾರ್ದು. ಈ ತರ ಬರಬೇಕು. ಈ ತರ ಕನ್ಸಿಸ್ಟೆನ್ಸಿಲಿ ಕರೆಕ್ಟ್ ಆಗಿ ನಾವು ಇದನ್ನ ಗಂಜಿ ರೀತಿ ಮಾಡ್ಕೋಬೇಕು. ಸೊ ಇದಾದ್ಮೇಲೆ ಇವಾಗ ಇದಕ್ಕೆ ನಾವು ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋಬೇಕು. ಈ 2 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ನೆಕ್ಸ್ಟ್ ನಾವೇನು ಮಿಕ್ಸಿ ಜಾರಿಗೆ ಹಾಕಿದ್ವಲ್ಲ ಹಸಿಮೆಣಸಿನ್ಕಾಯಿನ ತರಿಯಾಗಿ ರುಬ್ಕೊಂಡು ಆ ಮಿಶ್ರಣನ ಇದಕ್ಕೆ ಹಾಕ್ಬೇಕು. ನೀವು ಒಣ ಮೆಣಸಿನ್ಕಾಯಿ ಮಿಶ್ರಣನೂ ಕೂಡ ಹಾಕ್ಬೋದು. ಸೊ ನಿಮಗೆ ಏನ್ ಇಷ್ಟನೋ ಆ ತರದ ಖಾರನ ನೀವು ಯೂಸ್ ಮಾಡ್ಬೋದು. ಸೊ ನೋಡಿ, ಈ ತರ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿ ಇದನ್ನ ಮತ್ತೆ ಒಂದು 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡಬೇಕು. ಅದಾದ್ಮೇಲೆ ಇದನ್ನ ಬಿಸಿಲಿಗೆ ಈ ತರ ಒಂದು ಬಿಳಿ ಬಟ್ಟೆಯನ್ನ ಹಾಸಿ ಇದನ್ನ ನೀಟಾಗಿ ಚಿಕ್ಕದಾಗಿ ನಾವು ಸಂಡಿಗೆಗಳನ್ನ ಹಾಕ್ಬೇಕು. ನೋಡಿ, ಅಷ್ಟು ದೊಡ್ಡ ಪಾತ್ರೆ ಒಂದೇ ಸರ್ತಿ ಹಾಕೋಕ್ಕಾಗಲ್ಲ ಅನ್ನೋರು ಈ ತರ ಚಿಕ್ಕ ಬೌಲಿಗೆ ಹಾಕೊಂಡು ಈ ತರ ನೀಟಾಗಿ ಇದನ್ನ ನಾವು ಸಂಡಿಗೆಗಳನ್ನ ನಮ್ಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಹಾಕ್ಬೇಕು. ನೋಡಿ, ಈ ತರ ಹಾಕಿ ಇದನ್ನ ನಾವು
ಚೆನ್ನಾಗಿ ಬಿಸಿಲಿದ್ರೆ ಒಂದೇ ಒಂದು ದಿನ ಸಾಕು. ಬಿಸಿಲು ಕಮ್ಮಿ ಇತ್ತಪ್ಪ ಅಂದ್ರೆ 2 ದಿನಗಳ ಕಾಲ ಇದನ್ನ ಬಿಟ್ರೆ ಈ ತರ ಚೆನ್ನಾಗಿ ಒಣಗಿರುತ್ತೆ. ಇದಾದ್ಮೇಲೆ ಇವಾಗ ನಾವು ಇದಕ್ಕೆ ಮೇಲ್ಗಡೆ ಸ್ವಲ್ಪ ನೀರನ್ನ ಚಿಮ್ಮಿಸ್ಬೇಕು. ಅಂದ್ರೆ ಇದನ್ನ ಜಾಸ್ತಿ ನೀರು ಚಿಮ್ಮಿಸ್ಬಾರ್ದು. ಜಸ್ಟ್ ಇದ್ರ ಮೇಲೆ ನೋಡಿ ಈ ತರ ಈ ಉಲ್ಟಾ ಮಾಡಿ ಬಟ್ಟೆನ ಸಂಡಿಗೆ ಕೆಳಭಾಗಕ್ಕೆ ಹೋಗೋ ರೀತಿ ಮಾಡಿ ಇದ್ರ ಮೇಲೆ ಈ ತರ ನೀರನ್ನ ಚಿಮ್ಮಿಸ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಈ ಸಂಡಿಗೆಗಳು ನೀಟಾಗಿ ಬಿಡ್ಕೊಂತವೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ತರ ಸ್ವಲ್ಪ ನೀರನ್ನ ಚಿಮ್ಮಿಸಿ ಇವಾಗ ನಾವು ಮಾಡಿರುವಂತಹ ಸಂಡಿಗೆ ಚೆನ್ನಾಗಿ ಒಣಗಿರುತ್ತಲ್ಲ ಅದನ್ನ ನಾವು ಬಿಡಿಸ್ಕೋಬೇಕು ನೀಟಾಗಿ. ಈ ತರ ಜಸ್ಟ್ ನೀರಿಗೆ ಹಸಿ ಆದ್ರೆ ಸಾಕು, ಅದು ನೀಟಾಗಿ ಬಿಟ್ಕೊಳ್ತವೆ. ಇದೇ ರೀತಿ ನಾವು ಅಷ್ಟು ಏನ್ ಮಾಡಿದೀವಲ್ಲ ಅಷ್ಟು ಸಂಡಿಗೆನೂ ಬಿಡಿಸಿ ಒಂದು ದೊಡ್ಡ ಬೇಸನ್ಗೆ ಹಾಕ್ಬೇಕು. ನೋಡಿ ನಾವು ಈ ತರ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕು. ನಿಮಗೆ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನ ಹಿಂಗೆ ಹಾಕ್ಕೊಂಡು ಈ ತರ ನೀಟಾಗಿ ಬಿಡಿಸ್ಬೇಕು. ಇದನ್ನ ಇವಾಗ ನಾವು ಮತ್ತೆ ಒಂದು ಅರ್ಧ ದಿನಗಳ ಕಾಲ ಇದನ್ನ ಬಿಸಿಲಿಗೆ ಬಿಡಬೇಕು. ಸೊ ಇದು ಚೆನ್ನಾಗಿ ಒಣಗಿಸ್ಬೇಕು. ಇವಾಗ ನಾವು ನೀರ್ ಹಾಕಿ ಬಿಡಿಸಿರೋದ್ರಿಂದ ಅದು ಮತ್ತೆ ಹಸಿ ಆಗಿರುತ್ತಲ್ಲ, ಸೊ ಆ ಕಾರಣದಿಂದ ಇದನ್ನ ನಾವು 1 ದಿನಗಳ ಕಾಲ ಬಿಸಿಲಿಗೆ ಬಿಟ್ಟಾಗ ನೋಡಿ ಈ ತರ ಚೆನ್ನಾಗಿ ಒಣಗಿರುತ್ತೆ. ಸೊ ಈ ತರ ಒಣಗಿರ್ತಕ್ಕಂತಹ ಇದನ್ನ ಸಂಡಿಗೆನ ನಾವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು. 1 ವರ್ಷಗಳ ಕಾಲ ಇಟ್ಟು ಇದು ಹಾಳಾಗಲ್ಲ. ನೆಕ್ಸ್ಟ್ ಕಾದಿರ್ತಕ್ಕಂತಹ ಎಣ್ಣೆಗೆ ನಾವ್ ಇವಾಗ ಏನ್ ಮಾಡಿಟ್ಕೊಂಡಿದ್ವಲ್ಲ ಆ ಸಂಡಿಗೆಗಳನ್ನ ಹಾಕಿ ನೀಟಾಗಿ ಫ್ರೈ ಮಾಡಿದ್ರೆ ನೋಡಿ ಬಿಸಿ ಬಿಸಿ ಆಗಿರುವಂತಹ ಸಂಡಿಗೆ ರೆಡಿ. ಮಳೆಗಾಲಕ್ಕೆ ಈ ತರ ನಾವು ಇವಾಗ್ಲೇ ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕೆ ತುಂಬಾ ಈಸಿಯಾಗಿ ನಾವು ತಿನ್ಬೇಕು ಅನ್ಸಿದಾಗ ನಾವು ಇದನ್ನ ಮಾಡ್ಕೊಂಡು ತಿನ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಕೇವಲ 3 ಪದಾರ್ಥ, ಅಕ್ಕಿ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಹಸಿಮೆಣಸಿನ್ಕಾಯಿ ಆಗಿರ್ಬೋದು, ಇಷ್ಟು ಪದಾರ್ಥನ ಯೂಸ್ ಮಾಡಿ ನಾವು ಎಷ್ಟು ಟೇಸ್ಟಿ ಆಗಿರುವಂತಹ ಅಕ್ಕಿ ಸಂಡಿಗೆನ ನಾವು ಮಾಡಿದ್ವಿ ಅಂತ. ಸೊ ನೋಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯ್ತು ನೀವು ಕೂಡ ಟ್ರೈ ಮಾಡಿ. ಮೊದಲನೇ ಸಲ ಟ್ರೈ ಮಾಡಿದ್ರು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯ್ತು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.